ಹಾಯ್ ಫ್ರೆಂಡ್ಸ್, ಇಂದಿರಾ ಅಡುಗೆ ಮನೆಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ರೆಸಿಪಿಯಲ್ಲಿ ಮೋಮೋಸ್ ಮನೆಯಲ್ಲಿ ಹೇಗೆ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾವು ಹೊರಗಡೆ ಇದನ್ನೆಲ್ಲ ತೊಗೊಂಡು ತಿನ್ನೋದಕ್ಕಿಂತ ಆರಾಮಾಗಿ ಮನೆಯಲ್ಲಿ ತುಂಬ ಈಸಿಯಾಗಿ ಮಾಡ್ಕೋಬೋದು. ಹೇಗೆ ಮಾಡೋದು ಅಂತ ಇವತ್ತಿನ ರೆಸಿಪಿಯಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಅದರ ಜೊತೆ ಈ ಕೆಂಪು ಚಟ್ನಿ ಕೂಡ ಹೇಗೆ ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಒಂದು ಬೌಲ್ ಇಟ್ಕೊಂಡಿದ್ದೀನಿ. ಅದಕ್ಕೆ 1 ಕಪ್ ಆಗೋಷ್ಟು ನಾನು ಮೈದಾ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು, ಹಾಗೆ ಇಲ್ಲಿ ಸ್ವಲ್ಪ ಎಣ್ಣೆ ಕೂಡ ಹಾಕ್ಕೊಂಡಿದ್ದೀನಿ. ಹಾಕೊಂಡ್ಬಿಟ್ಟು ಡ್ರೈ ಆಗಿ ಫಸ್ಟಿಗೆ ಇದನ್ನ ಮಿಕ್ಸ್ ಮಾಡ್ಕೋಬೇಕು. ನಂತರ ಸ್ವಲ್ಪನೇ ನೀರು ಹಾಕಿಬಿಟ್ಟು ನಾವು ಚಪಾತಿ ಹಿಟ್ಟು ಕಲಿಸ್ತೀವಲ್ಲ ಅದೇ ರೀತಿಯಾಗಿ ಈ ಮೈದಾ ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಇದನ್ನು ಈ ರೀತಿ ಮಾಡ್ಕೊಂಡ್ಬಿಟ್ಟು ಅಟ್ಲೀಸ್ಟ್ 1 ಅವರ್ ಆದರೂ ಇದನ್ನು ಹಾಗೇ ಇಡಬೇಕು. ನಂತರ ಈಗ ಸ್ಟಫಿಂಗಿಗೆ ಏನೇನು ಬೇಕು ಅಂತ ನೋಡೋಣ. ನಾನಿಲ್ಲಿ 1 ಈರುಳ್ಳಿ ತೊಗೊಂಡಿದ್ದೀನಿ, ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದಿಷ್ಟನ್ನ ಇವಾಗ ನಾವು ಚೆನ್ನಾಗಿ ಎಷ್ಟು ಚಿಕ್ಕದಾಗುತ್ತೋ ಅಷ್ಟು ಚಿಕ್ಕದಾಗಿ ಹೆಚ್ಕೋಬೇಕು. ಈರುಳ್ಳಿನ ನಾವು ಎಷ್ಟು ಚಿಕ್ಕದಾಗಿ ಹೆಚ್ಕೊತೀವೋ ಅಷ್ಟು ಚೆನ್ನಾಗಿ ನಾವೀಗ ಸ್ಟಫಿಂಗಿಗೆ ರೆಡಿ ಮಾಡ್ಕೋಬೋದು. ನಾನು ಇಲ್ಲಿ ಈರುಳ್ಳಿನ ಕಟ್ ಮಾಡ್ಕೊಳ್ಳೋಕ್ಕೆ, ಅಂದರೆ ಚಿಕ್ಕದಾಗಿ ಹೆಚ್ಕೊಳ್ಳೋಕ್ಕೆ ಅಂತ ಹೇಳಿ ಪುಷ್ ಚಾಪರ್ನ ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಾಗುತ್ತೆ. ಅಂದರೆ ನಾವಿಲ್ಲಿ ಇದು ಸ್ಟಫಿಂಗಿಗೆಲ್ಲ ತುಂಬ ಎಷ್ಟು ಸಣ್ಣ ಆಗುತ್ತೋ, ಎಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊತೀವೋ ಅಷ್ಟು ಚೆನ್ನಾಗಿ ನಮಗೆ ಸ್ಟಫಿಂಗ್ ರೆಡಿ ಆಗುತ್ತೆ. ಅದಕ್ಕಾಗಿ ಅದನ್ನು ಯೂಸ್ ಮಾಡಿಕೊಂಡ್ರೆ, ಆ ಚಾಪರ್ನ ಯೂಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಚಿಕ್ಕದಾಗಿ ಆನಿಯನ್ನ ನಾವು ಹೆಚ್ಕೋಬೋದು. ನಾವು ನೈಫಲ್ಲಿ ಅಷ್ಟೊಂದು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಕೆ ಆಗಲ್ಲ ನಮಗೆ. ಹಾಗಾಗಿ ಈ ಚಾಪರ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಒಂದು 4 ಪೀಸ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಈ ಚಾಪರ್ಗೆ ಹಾಕಿಬಿಟ್ಟು ಈ ರೀತಿ ಪ್ರೆಸ್ ಮಾಡಿದ್ರೆ ತುಂಬ ಸಣ್ಣದಾಗಿ ಚಿಕ್ಕದಾಗಿ ಹೆಚ್ಕೋಬೋದು. ನೋಡಿ, ಇವಾಗ ನಾನು ತೋರಿಸ್ತಾ ಇದ್ದೀನಿ ಎಷ್ಟು ಚಿಕ್ಕದಾಗಿ ರೆಡಿ ಆಗಿದೆ ನೋಡಿ. ಈ ಸ್ಟಫಿಂಗ್ ಅಂತೂ ಸೂಪರ್ ಆಗುತ್ತೆ ಈ ರೀತಿ ನಾವು ಕಟ್ ಮಾಡಿಕೊಂಡ್ರೆ. ನಂತರ ನಾನಿಲ್ಲಿ ಒಂದು ಬೌಲ್ ಇಟ್ಕೊಂಡಿದ್ದೀನಿ. ಈ ಬೌಲ್ಗೆ ನಾನು ಕೊತ್ತಂಬರಿ ಸೊಪ್ಪನ್ನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಹಾಗೆ ಆನಿಯನ್ನ 2 ಒಟ್ಟಿಗೆ ಇದಕ್ಕೆ ಹಾಕ್ತಾ ಇದ್ದೀನಿ. ಆನಿಯನ್ನು ದೊಡ್ಡದಾಗಿರೋ 1 ಆನಿಯನ್ನ ನಾನು ಇಲ್ಲಿ ತೊಗೊಂಡಿರೋದು. ಆಮೇಲೆ ಇಲ್ಲಿ 1 ಕಪ್ ಆಗೋಷ್ಟು ಚಿಕನ್ನ ತೊಗೊಂಡಿದ್ದೀನಿ. ಚಿಕನ್ನ ನಾನು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಮಿಕ್ಸಿ ಹಾಕಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಸ್ಪೂನು, ನಂತರ ಅರ್ಧ ಸ್ಪೂನ್ ಆಗೋಷ್ಟು ಪೆಪ್ಪರ್ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ. ಅರ್ಧ ಸ್ಪೂನ್ ಆಗೋಷ್ಟು ಸೋಯಾ ಸಾಸ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಒಂದು ಸ್ವಲ್ಪ ಬಟರ್ ಕೂಡ ಇಲ್ಲಿ ಹಾಕ್ಕೊಂಡಿದ್ದೀನಿ. 1 ಸ್ಪೂನ್ ಆಗೋಷ್ಟು ಬಟರ್ನ ಹಾಕ್ಕೊಂಡು ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಇಲ್ಲಿ ಸ್ಟಫಿಂಗ್ ರೆಡಿ ಆಗಿದೆ. ನಂತರ ಅದನ್ನು ಸೈಡ್ ಇಟ್ಕೊಂಡಿದ್ದೀನಿ. ಅದನ್ನು ಸೈಡ್ ಇಟ್ಕೊಂಡ್ಬಿಟ್ಟು ನಾನಿಲ್ಲಿ ಕೆಂಪು ಚಟ್ನಿನ ರೆಡಿ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಒಂದು ಪಾತ್ರೆಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. 7 ರಿಂದ 8 ಬ್ಯಾಡಗೆ ಮೆಣಸು, ಹಸಿ ಬ್ಯಾಡಗೆ ಮೆಣಸು ಮತ್ತು 7 ರಿಂದ 8 ಬೆಳ್ಳುಳ್ಳಿ ಎಸಳನ್ನ ಹಾಕ್ಕೊಂಡಿದ್ದೀನಿ. ಆಮೇಲೆ 2 ಟೊಮೆಟೊನ ಚಿಕ್ಕದಾಗಿ ಹೆಚ್ಕೊಂಡು ಇದನ್ನು ನಾವು ಚೆನ್ನಾಗಿ ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ಅದು ಕುದಿದ ನಂತರ ಅದು ಚೆನ್ನಾಗಿ ತಣಿಬೇಕು, ಸ್ವಲ್ಪ ಬಿಸಿ ಇರಬಾರ್ದು. ನಾವು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೋಬೇಕಲ್ಲ, ಹಾಗಾಗಿ ಅದು ಚೆನ್ನಾಗಿ ತಣದ ನಂತರ ನಾವು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ. ಇವಾಗ ಮೈದಾ ಹಿಟ್ಟು ಏನು ಮಿಕ್ಸ್ ಮಾಡ್ಕೊಂಡಿದ್ದೀವಲ್ಲ ಇದನ್ನು ನಾನು ಲಟ್ಸ್ಕೊತಾ ಇದ್ದೀನಿ. ಇದನ್ನು ಲಟ್ಸ್ಕೊಳ್ಳುವಾಗ ನಾವು ಚಿಕ್ಕದಾಗಿ ಉಂಡೆ ಮಾಡಿಕೊಂಡು ಶೇಪ್ ಕೂಡ ತೆಗಿಬೋದು. ಇಲ್ಲ ಅಂದರೆ ದೊಡ್ಡದಾಗಿ ಒಂದು ಮಾಡ್ಕೊಂಬಿಟ್ಟು ನಂತರ ಸರ್ಕಲ್ ಶೇಪನ್ನ ನಾವು ಕಟ್ ಮಾಡ್ಕೋಬೋದು. ಯಾವ ರೀತಿ ಬೇಕಾದರೂ ಮಾಡ್ಕೋಬೋದು. ನಾನು ಇವಾಗ ಫಸ್ಟಿಗೆ ಒಂದು ದೊಡ್ಡದಾಗಿ ಮಾಡಿಬಿಟ್ಟು ಕಟ್ ಮಾಡಿ ತೋರಿಸ್ತೀನಿ ನೋಡಿ. ನಾವು ಅದೊಂದು ಯಾವುದಾದ್ರೂ ಒಂದು ಅಳತೆಗೆ ರೆಡಿ ಮಾಡಿ ಇಟ್ಕೊಂಡು ಆ ಸರ್ಕಲ್ ಆಗಿರುವಂಥದ್ದನ್ನ ಇಟ್ಕೊಂಡ್ಬಿಟ್ಟು ಕಟ್ ಮಾಡ್ಕೋಬೇಕು. ನೋಡಿ, ನಾನೀಗ ಲಟ್ಸ್ಕೊಂಡ್ಬಿಟ್ಟು ಈ ಥರ ಶೇಪ್ ಮಾಡಿಕೊಂಡು ತೆಗೆದಿಟ್ಕೊತಾ ಇದ್ದೀನಿ. ಹಾಗೆಯೇ ಸಿಂಗಲಾಗಿ ಒಂದು ಚಿಕ್ಕದಾಗಿ ಮಾಡಿಬಿಟ್ಟು ಕೂಡ ನಾವು ಈ ರೀತಿ ಕಟ್ ಮಾಡ್ಕೋಬೋದು. ಶೇಪ್ ಮಾಡಿಕೊಂಡು ಯಾವ ರೀತಿ ಬೇಕಾದರೂ ಮಾಡ್ಕೋಬೋದು. ನೋಡಿ, ಈ ರೀತಿ ಶೇಪೆಲ್ಲ ಮಾಡಿಕೊಂಡು ರೆಡಿ ಮಾಡ್ಕೊಂಡು ಆದಮೇಲೆ ನಾನಿಲ್ಲಿ ಸ್ಟಫಿಂಗ್ ಇದ್ರೊಳಗಡೆ ಹಾಕ್ತಿದ್ದೀನಿ. ನಾನು ಯಾವ ರೀತಿ ಫೋಲ್ಡ್ ಮಾಡ್ಕೊತಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ನೀವು ಹೇಗೆ ಬೇಕಾದರೂ ಮಾಡ್ಕೋಬೋದು. ಮೋಮೋಸ್ನ ತುಂಬ ಡಿಫ್ರೆಂಟಾಗಿ ಶೇಪಾಗಿ ಮಾಡ್ತಾರೆ. ನಮ್ಗೆ ಯಾವ್ದು ಇಷ್ಟ ಆಗುತ್ತೋ ಆ ರೀತಿ ಶೇಪ್ ಮಾಡ್ಕೋಬೋದು. ನೋಡಿ, ನಾನು ನಿಮಗೆ ಈಸಿಯಾಗಿ ಹೇಗೆ ಮಾಡ್ಕೋಬೋದು ಅಂತ ತೋರಿಸ್ತೀನಿ. ನಾವು ಸ್ಟಫಿಂಗ್ನ ಇದರೊಳಗಡೆ ಹಾಕಿಬಿಟ್ಟು ನಂತರ ನಾವು ಕರ್ಜಿಕಾಯಿಗೆಲ್ಲ ಯಾವ ರೀತಿ ರೆಡಿ ಮಾಡ್ಕೊತೀವಲ್ಲ ಹಾಗೆ ಮಾಡಿಬಿಟ್ಟು ಈ ರೀತಿ ಫೋಲ್ಡ್ ಮಾಡಿಕೊಂಡ್ರೆ ನೋಡಿ ಇದೊಂದು ಶೇಪ್ ರೆಡಿ ಆಗುತ್ತೆ. ಇದನ್ನು ನಾವು ಈಸಿಯಾಗಿ ಮಾಡ್ಕೋಬೋದು. ಯಾವ ರೀತಿ ಬೇಕಾದರೂ ಮಾಡ್ಕೋಬೋದು. ನಾನು ಇದೇ ರೀತಿ ಎಲ್ಲವನ್ನ ರೆಡಿ ಮಾಡಿಕೊಂಡು ಒಂದು ಪ್ಲೇಟಿಗೆ ಹಾಕಿ ಇಟ್ಕೊತೀನಿ. ನಂತರ ನೋಡಿ, ಈಗ ಇದಿಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಈಗ ಇದನ್ನು ಸ್ಟೀಮ್ ಮಾಡ್ಕೋಬೇಕು. ನಾನಿಲ್ಲಿ ಯಾವುದು ಪ್ಲೇಟಿಗೆ ಹಾಕೊತೀವಲ್ಲ ಅದಕ್ಕೆ ಸ್ವಲ್ಪ ನಾವು ಎಣ್ಣೆ ಹಾಕ್ಕೋಬೇಕು. ಇಲ್ಲಾಂದರೆ ನಾವು ಅದು ಬೆಂದಾದ ತಕ್ಷಣ ಅಂಟ್ಕೊಂಡ್ಬಿಡುತ್ತೆ, ತೆಗಿಯೋಕ್ಕಾಗಲ್ಲ. ಹಾಗಾಗಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಯಾವುದಕ್ಕೆ ನಾವು ಬೇಯಿಸೋಕ್ಕೆ ಇಡ್ತೀವಲ್ಲ ಅದರ ಮೇಲ್ಗಡೆ ಈ ರೀತಿ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳಿ ಎಣ್ಣೆನ. ನಂತರ ಸ್ವಲ್ಪ ನಾವು ಇಡ್ಲಿ ಯಾವ ರೀತಿ ಬೇಯಿಸ್ತೀವಲ್ಲ ಅದೇ ರೀತಿ ರೆಡಿ ಮಾಡಿ ಇಟ್ಕೊಳ್ಳೋದು. ಸ್ವಲ್ಪ ಕೆಳಗಡೆ ನೀರು ಹಾಕಿಬಿಟ್ಟು ನಂತರ ನೀರು ಇನ್ನೇನು ಸ್ವಲ್ಪ ಕುದಿ ಬಂದ ನಂತರ ಒಂದೊಂದಾಗಿ ಈ ರೀತಿ
ನಾವು ಏನು ಮಾಡ್ಕೊಂಡಿದ್ದೀವಲ್ಲ ಮೋಮೋಸು ಅದನ್ನು ಬೇಯಿಸ್ಕೊಂಡ್ರೆ ಆಯಿತು. ನಂತರ ಎಲ್ಲವನ್ನು ಇಟ್ಟಾದಮೇಲೆ ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡ್ಕೊಳ್ಳಿ ಅದಕ್ಕೆ, ಯಾಕಂದರೆ ಅದು ಚೆನ್ನಾಗಿ ಶೈನಿಂಗ್ ಆಗಿ ಚೆನ್ನಾಗಿ ಬರುತ್ತೆ ಅಂತ ಸ್ವಲ್ಪ ಎಣ್ಣೆನ ಮೇಲ್ಗಡೆ ಸ್ಪ್ರೆಡ್ ಮಾಡೋದು ಅಷ್ಟೇ. ಇದು ಒಂದು ಬೇಯೋಕ್ಕೆ ಒಂದು 15 ನಿಮಿಷ ತೊಗೊಳತ್ತೆ. ಅಷ್ಟರೊಳಗಡೆ ನಾವು ಏನು ರೆಡ್ ಚಟ್ನಿಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದು ಚೆನ್ನಾಗಿ ತಣ್ಣದಿದೆ. ನಂತರ ನಾನು ಇದನ್ನು ಮಿಕ್ಸಿ ಹಾಕಿಬಿಟ್ಟು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಅದರ ಟೊಮೆಟೊ ಹಣ್ಣಿನ ಸಿಪ್ಪೆ ಬರುತ್ತಲ್ಲ ಅದನ್ನು ತೆಗೆದುಬಿಟ್ಟು ನಾವು ಇದನ್ನ ಗ್ರೈಂಡ್ ಮಾಡ್ಕೋಬೇಕು. ನೋಡಿ ಗ್ರೈಂಡ್ ಮಾಡ್ಕೊಂಡಾಗಿದೆ, ಎಷ್ಟು ನುಣ್ಣಗಾಗುತ್ತೋ ಅಷ್ಟು ಗ್ರೈಂಡ್ ಮಾಡ್ಕೊಳ್ಳಿ. ನಂತರ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆನ ಹಾಕೊತಾ ಇದ್ದೀನಿ. ಕೊಬ್ಬರಿ ಎಣ್ಣೆ ಹಾಕಿದ ನಂತರ ನಾವು ಏನು ರೆಡಿ ಮಾಡ್ಕೊಂಡಿದ್ದೀವಲ್ಲ ಗ್ರೈಂಡ್ ಮಾಡಿಕೊಂಡು ಆ ಮಿಕ್ಸನ್ನ ಇದಕ್ಕೆ ಹಾಕೋಬೇಕು. ಹಾಕಿದ ತಕ್ಷಣ ನಂತರ ಒಂದು 2 ಸ್ಪೂನ್ ಆಗೋಷ್ಟು ನಾನು ಕೆಚಪ್ನ ಹಾಕೊತಾ ಇದ್ದೀನಿ. ಟೊಮೆಟೊ ಸಾಸ್ ಬರುತ್ತಲ್ಲ ಅದನ್ನು ಹಾಕೊತೀನಿ. ನಂತರ ಅದೇ ಸ್ಪೂನಲ್ಲಿ 1 ಸ್ಪೂನ್ ಆಗೋಷ್ಟು ಸಕ್ಕರೆನ ಹಾಕೊತಾ ಇದ್ದೀನಿ. ನಂತರ ಒಂದು 1/4 ಸ್ಪೂನ್ ಆಗೋಷ್ಟು ಉಪ್ಪನ್ನ ಸೇರಿಸ್ಕೊಂಡ್ರೆ ಆಯಿತು. ಇದನ್ನು ನಾವು ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡಿ ಇಟ್ಕೋಬೋದು ಗೊತ್ತಾ, ತುಂಬ ಚೆನ್ನಾಗಿರುತ್ತೆ. ಇಷ್ಟು ದಪ್ಪ ತಿಕ್ಕಾಗೋ ತನಕ ನಾವು ಇದನ್ನು ಸ್ವಲ್ಪ ಹೊತ್ತು ಕುದಿಸ್ಕೋಬೇಕು. ನಾವು ಸ್ಟೋರ್ ಮಾಡಿ ಎಷ್ಟು ದಿನ ಬೇಕಾದರೂ ಇಟ್ಕೋಬೋದು. ನೋಡಿ ಇನ್ನೊಂದು ಕಡೆ ಇವಾಗ ಮೋಮೋಸ್ ಕೂಡ ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸೇಮ್ ನಾವು ಹೊರಗಡೆ ಏನು ತಿಂತೀವಲ್ಲ ಅದೇ ಟೇಸ್ಟಾಗಿ ಬರುತ್ತೆ ಫ್ರೆಂಡ್ಸ್. ನೀವು ಬೇಕಿದ್ರೆ ಒಂದ್ಸಲ ಟ್ರೈ ಮಾಡಿ, ತುಂಬ ರುಚಿಯಾಗಿ ತುಂಬ ಟೇಸ್ಟಾಗಿ ಬರುತ್ತೆ. ನಮ್ಮ ಮನೆಯಲ್ಲಿ ಅಂತೂ ಎಲ್ರಿಗೂ ಇಷ್ಟ ಆಯಿತು. ನಿಮ್ಮ ಮನೇಲಿ ಕೂಡ ಇದೇ ರೀತಿ ಮಾಡಿ ನೋಡಿ, ನಿಮ್ಮ ಮನೇಲಿ ಕೂಡ ಎಲ್ರಿಗೂ ಇಷ್ಟಪಟ್ಟು ತಿಂತಾರೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಇನ್ನೂ ಒಳ್ಳೊಳ್ಳೆ ವಿಡಿಯೋ ಜೊತೆ ನೆಕ್ಸ್ಟ್ ಟೈಮ್ ಸಿಗ್ತೀನಿ. ಧನ್ಯವಾದಗಳು.